ಆಯ್ತಲ್ಲ, ಸ್ವಲ್ಪ ಎಲ್ಲ ಶಾಂತಿಯಿಂದ ಇರಬೇಕು. ನೋಡಿ, ಮಾಧ್ಯಮದವ್ರ ಹತ್ರ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಮಧ್ಯ ನೀವು ಮಾತಾಡೋದಾದ್ರೆ ದಯವಿಟ್ಟು ಇದು ಪ್ರೆಸ್ ಅವ್ರ ಹತ್ರ ನಾವು ಮಾತಾಡೋಕೆ ಬಂದಿರೋದು. ಇಲ್ಲ ಕಾಣ್ತಾ ಇದ್ದೀನಿ ಅಲ್ಪ, ಕತ್ತಾಗಿದ್ದೇನೆ ನೀವು. ನಮ್ಮ ಹಿರಿಯ ನಾಯಕರಾದಂತಹ ಜಯಚಂದ್ರ ಅವರೇ, ಗುಬ್ಬಿ ವಾಸೂರವರೇ, ರಂಗನಾಥ್ ಅವರೇ, ಚಂದ್ರಶೇಖರ್ ಗೌಡ್ರೆ, ನಮ್ಮ ಜಯಪ್ರಕಾಶ್ ಅವರೇ, ಸಿಇಒ ಅವರೇ, ವಿಶ್ವನಾಥ್ ರೆಡ್ಡಿ ಅವರೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ನಾನು ಸುಮಾರು 2 ತಿಂಗಳಿಂದಲೇ ನಮ್ಮ ಎಲ್ಲ ಶಾಸಕರಿಗೆ, ಕೇಂದ್ರದ ಮಂತ್ರಿಗಳಿಗೆ, ಸೋಮಣ್ಣವರ ಸಲಹೆ ಮೇರೆಗೆ ಈ ಸೈಟ್ನ ವಿಸಿಟ್ ಮಾಡಿ ಅಂತ ನನಗೆ ಸಲಹೆಯನ್ನು ಕೊಟ್ಟಿದ್ದು. ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ. ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನಲ್ಲ. ನಾನು ಕರ್ನಾಟಕದ ರಾಜ್ಯದ ಉದ್ದಗಲೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದೇನೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ, ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು. ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂದರ್ಭದಲ್ಲೂ ಕೂಡ ನನಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರು ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮಂಜೂರಾತಿಯನ್ನು ನಾವು ಮಾಡಿದ್ರು. ಆಮೇಲೆ ಬಿಜೆಪಿ ಗವರ್ಮೆಂಟ್ ಯಡಿಯೂರಪ್ಪನವರು ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಲಿಸಿ, ಏನು ಅವತ್ತು 600 ಕೋಟಿ ಇತ್ತು, ಇವತ್ತು 1,000 ಕೋಟಿ ಹೋಗಿದೆ. ಬರೀ 4-5 ವರ್ಷಕ್ಕೆ 400 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ನಾವು ವೆಂಕಯ್ಯ ರಾಮಯ್ಯನವ್ರ ಕಾಲದಿಂದ ಇದು ಹೋರಾಟ ಇದೆ, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ? 400 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ, ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದು 4-5 ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ. ಈಗಾಗಲೇ ನಮ್ಮ ಕಾವೇರಿಯಿಂದ 177 TMC ನೀರು ಬಿಡಬೇಕು. ಈ ಹೇಮಾವತಿ ಮತ್ತು ಹಾರಂಗಿ ಎಲ್ಲ ಜಲಾಶಯ, ಕಬಿನಿ, ಕಾವೇರಿ ಎಲ್ಲ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ 220 TMC ಅಷ್ಟು ನೀರು ಈಗಾಗಲೇ ಹೋಗಿದೆ ಬಿಳುಗುಳ್ಳಿಗೆ. ಇನ್ನ 4-5 ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ತಮಗೆಲ್ಲ ನೋಡ್ತಾ ಇದ್ದೀರಿ, ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಅಂತ. ಬಹುಶಃ ನನಗೆ 200 TMC ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ. ಇದನ್ನ ತಡೆಗಟ್ಟಬೇಕು, ನಮ್ಮ ರೈತರಿಗೆ ಸಹಾಯ ಬೇಕು. ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾನೆಲ್ಗಳಲ್ಲಿ ನೀರನ್ನು ಬಿಡಬೇಕು. ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ. ತುಮಕೂರಿನ ಎಲ್ಲ ತಾಲೂಕು ಕೂಡ ಒಂದೇ. ಈಗ ನಾನು ಆ ಡಯಾಮೀಟರ್ ನಾನು ನೋಡಿದೆ, ಆ ನೀರು ಎಷ್ಟು ಅಡಿಲಿ ಹೋಗ್ತದೆ ನೀರು ಕೂಡ ಅದನ್ನು ಗಮನಿಸಿದೆ. ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಚಾನಲ್ ಇಂದ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡಾ ಹಾಕಿ, ಆ ಸ್ಕಾಡಾನ ಬೆಂಗಳೂರಲ್ಲೂ ಕೂಡ ನೋಡಿಕೊಂಡು ಪ್ರತಿದಿನ ವಾಚ್ ಮಾಡ್ಬೋದು.
ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ, ವೀಕ್ಷಣೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಇದು ನಾವು ತಮಿಳುನಾಡವ್ರ ಜೊತೆ ಜಗಳ ಆಡ್ದಂಗೆ ಇಲ್ಲ ಮಹಾರಾಷ್ಟ್ರವ್ರ ಜೊತೆ ಜಗಳ ಆಡ್ದಂಗೆ. ಇವತ್ತು ನೀವು ನೋಡಿ, ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಕೃಷ್ಣ ಏನು ನಮ್ಮ 524 ಅಡಿಗೆ ಏರಿಸಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ, ನಮ್ಗೆ ಅವಾರ್ಡ್ ಆಗಿದೆ, ಅದನ್ನು ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಆ ರೀತಿ ನಮ್ಮ ಇಲ್ಲಿ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರ್ದು. ನಾನು ಎಲ್ಲ ಬಿಜೆಪಿ ಶಾಸಕರಿಗೆ, ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ, ಅವರವ್ರ ಅನುಕೂಲಕ್ಕೆ ಏನು ಬೇಕೋ ನಾವೆಲ್ಲ ರಕ್ಷಣೆಗೆ ನಾವಿದ್ದೇವೆ. ತುಮಕೂರು ಇರ್ಬೋದು, ಸೌತ್ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ, ತುರುವೇಕೆರೆ ಇರ್ಬೋದು, ಎಲ್ಲ ನಮ್ಮ ಕ್ಷೇತ್ರಗಳು. ನಮಗೆ ಅವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ. ನಾವು ರಾಜಕಾರಣ ಮಾಡಬೇಕು, ನಾವು ಅವರಿಗೆ ಗೌರವನ ಕಾಪಾಡ್ಕೊಂಡು ಹೋಗುವಂಥದ್ದು. ಇದರಲ್ಲಿ ರಾಜಕಾರಣ ಬೇಡ, ಇದು ಅಭಿವೃದ್ಧಿ ಕೆಲಸ. ಸೊ ಇದನ್ನು ನೋಡಿದ್ದೇನೆ. ಆ ರಿಪೋರ್ಟು ಕೂಡ ಇವತ್ತು ಇದೆ. 2 ದಶಕಗಳಿಂದ ಇವತ್ತು ನಮಗೆ ನೀರನ್ನು ಏನು ಕೊಡಬೇಕಾಗಿತ್ತು ಲಾಸ್ಟ್ ಭಾಗಕ್ಕೆ, ಅದು ಹಂಚಿಕೆ ಆಗಿಲ್ಲ. ಇಲ್ಲಿ ಭಾಳ ದೊಡ್ಡ ರೈತರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ. ಇದೊಂದೇ ಅಲ್ಲ, ನಾನು ಹುಡುಗರು ಒಂದೇ ವಿಚಾರ ಅಲ್ಲ, ಬೇರೆ ಎಲ್ಲೇ ಆದರೂ ಕೂಡ ಅನ್ಯಾಯ ಆಗೋದನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಈಗ ನೋಡಿ, ನಾವು VGNL ನೀರನ್ನ ಕೋಲಾರಿಗೆ, ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೀವಿ. ಈ ಮಧ್ಯದಲ್ಲಿ ನಾವು ಕುಡಿಯೋ ಕೆರೆಗಳನ್ನು ತುಂಬಿಸ್ಲಿಕ್ಕೆ, ನಾವು ಎಕ್ಸೆಸ್ ನೀರು ಬಂದಾಗ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದರೆ ಫಸ್ಟ್ ಪ್ರಯಾರಿಟಿ ಕುಡಿಯುವಂಥ ನೀರು. ಹಾಗೆ ನಾನು ಇಲ್ಲ ಆಗುವುದೇ ಇಲ್ಲ, ಅದನ್ನು ಬರೀ ಕುಡಿಯೋ ನೀರಿಗೆ ಇದನ್ನು ಈ ಯೋಜನೆ ತಗೋಬಾರ್ದು ಅಂತ ಹೇಳ್ಬೋದಾಗಿದೆ. ಆದರೆ ಎಕ್ಸೆಸ್ ನೀರು ಬಂದಾಗ 14 TMC ನೀರು ಏನು ಕುಡಿಯೋ ನೀರು ಬೇಕು, ಅದಾದಮೇಲೆ ಎಕ್ಸೆಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು 20,000 ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಚಿಕ್ಕನಾಯಕನಹಳ್ಳಿಗೆ, ಮಧುಗಿರಿಗೆ ಮತ್ತು ನಮ್ಮ ಪಾವಗಡ, ಶಿರಾ, ಕೊರಟಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ, ಎಲ್ಲ ಕೆರೆಗಳಿಗೂ ಆಗದೆ ಇರ್ಬೋದು, ಕುಡಿಯೋ ನೀರಲ್ಲೇ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ. ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು, ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು, ಇದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಕಾವೇರಿ ನೀರು ಈಗಾಗಲೇ ನಾನು ಹೇಳಿದ್ದೇನೆ, ಮೆಟ್ಟೂರು ತುಂಬ ಹೋಗಿದೆ. ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ. ಇದು ಬರೀ ನನಗೆ ಕುಡುಗಲು ವಿಚಾರ ಮುಖ್ಯ ಅಲ್ಲ, ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ. ಸೊ ಇದಕ್ಕೆಲ್ಲ ಶಾಸಕರು, ಪ್ರತಿಗಳು, ಸ್ವಾಮಿಗಳೆಲ್ಲರೂ ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ. ನಾವೆಲ್ಲ ಇದಕ್ಕಿದ್ದೇವೆ. ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂತ್ಕೊಂಡು ಬಗೆಹರಿಸುವಂಥ ಕೆಲಸ ನಾನು ಮಾಡ್ತೇನೆ. ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕತ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು, ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನಾದ್ರು ಮಾಧ್ಯಮದವರು ಈ ವಿಚಾರದಲ್ಲಿ ಪ್ರಶ್ನೆ ಕೇಳಿದ್ರೆ ನೋಡಪ್ಪ, ಈಗ ಏನು ನಾವು ಪ್ರಾಜೆಕ್ಟ್ ಮಾಡಿದ್ವಿ, ಆ ಪ್ರಾಜೆಕ್ಟು ನಾವು ಪ್ಲಾನು ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೇನು ನೀರು ಸಿಗಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ಥರದ ಅಡಚಣೆ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ತೇವೆ. ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ, ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ. ಇವತ್ತು ಬೇರೆ ಗೇಟನ್ನು ಹಾಕ್ಲಿಕ್ಕೆ, ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ, ಆಮೇಲೆ ನಿಮಗೆ ಕಡಿಮೆ ಆದಾಗ ನಿಮಗೆ ಕಡಿಮೆ ಮಾಡಿಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ. ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗ್ಬೇಕು. ನಿಮ್ಗೆ ಕಡಿಮೆ ಸಿಕ್ತು, ಕೆಲವು ಕಷ್ಟಕಾಲ ದಿನ ಬರ್ಬೋದು,
ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಹೋಗುತ್ತೆ. ಹೆಚ್ಚುವರಿಯಾಗಿ ಬಂದ್ರೆ ಈಗ 200 TMC ಹೆಚ್ಚಿಗೆ ನೀರು ಸಮುದ್ರಕ್ಕೆ ಪಾಲಾಗುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಹೌದು, ಏನು ಸಮಸ್ಯೆ ಹಾಕಿಲ್ದಂಗೆ ಅದಕ್ಕೆ ನಾವು ಸ್ಕಾಡಾ ಮೇಂಟೈನ್ ಮಾಡ್ತೀವಿ, ಕಂಟ್ರೋಲ್ ಇಡ್ತೀವಿ. ಹಂಗಂತ ಬರೀ ಪೈಪ್ ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡಕ್ಕೆ ಹೋಗುದಿಲ್ಲ. ಫಸ್ಟ್ ನೀರು ಅರ್ಪಾಡ್ ನೀರು ಹೋಗ್ತಾ ಇರ್ತದೆ. ಸಮಾನತೆಯಿಂದ ಈ ನೀರು ಏನು ಅವ್ರಿಗೆ ಪಾಲು ಸಿಗ್ಬೇಕು ಆ ಪಾಲಿಗೆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ. 24 ಪಾಯಿಂಟ್ ಸಮಥಿಂಗ್ TMC ಇದೆ, ಅದು ತುಮಕೂರಿಗೆ ಅಷ್ಟು ಸಾಕಾಗುವಷ್ಟು ನೀರು ಕೊಟ್ಟು ತಗೊಂಡು ಹೋಗ್ತೀರಾ? ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಈಗ ನಾನು ಹೋಗಿ ನೋಡ್ತೀನಿ, ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ನಿಮ್ಮ ಕೋರ್ಟಲ್ಲಿ ಇದೆ.